ಮಂಡ್ಯದ ಪಾರಿವಾಳ ದೆಹಲಿಯಿಂದ ಬಂತು ಎನ್ನುವುದಕ್ಕೆ ದಾಖಲೆ ಏನು? ರಹಸ್ಯ ಬಿಚ್ಚಿಟ್ಟ ಅಭಿಮನ್ಯುನ ಪೋಷಕ ಶ್ರೀಧರ್. ಓಕೆ, ರೆಕಾರ್ಡ್ ಇವತ್ತವರೆಗೂ 1790 ಕಿಲೋಮೀಟರ್ ನಮ್ಮ ಕರ್ನಾಟಕದಲ್ಲಿ ಯಾವ ಪಾರಿವಾಳನೂ ಆರಿಲ್ಲ ಸರ್. ಇದೇ ಫಸ್ಟ್ ಟೈಮ್ ಅಭಿಮನ್ಯು ಆರಿರೋದು. ಅದು ಇದನ್ನು ನಂಬರ್ನೆಲ್ಲ ಅಲ್ಲಿ ಲ್ಯಾಪ್ಟಾಪಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡು ಇದೇ ನಂಬರ್ನ ಇದ್ರ ಮೇಲೆ ಒಂದು ರಬ್ಬರ್ ಟ್ಯಾಗ್ ಹಾಕಿ ಸೀಲ್ ಹೊಡೆದು ಎಲ್ಲ ಮಾಡ್ತೀವಿ. ಅದನ್ನು ಬಂದ ತಕ್ಷಣ ನಮ್ಮದು ಆ್ಯಪ್ ಇದೆ, ಒಂದು ಆ್ಯಪಲ್ಲಿ ಇದ್ರದ್ದು ಅವರು ರಬ್ಬರ್ ಹಾಕಿರ್ತಾರಲ್ಲ, ಆ ರಬ್ಬರ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ರೆ ನಮ್ದು ಇಷ್ಟೇ ಪ್ಲೇಸ್, ಅದೇ ಆ್ಯಪೇ ತೋರಿಸುತ್ತೆ ಇಷ್ಟು ನಿಮಿಷಕ್ಕೆ ಬಂದಿದೆ, ಇಷ್ಟೇ ವೆಲಾಸಿಟಿ ಇದೆ, ಇಷ್ಟೇ ಡಿಸ್ಟೆನ್ಸ್ ಇದೆ ಇವ್ರಿಗೆ, ಇದೇ ಲಾಫ್ಟ್, ಇವ್ರದೇ ಬರ್ಡ್ ಅಂತ ಎಲ್ಲ ಪ್ರತಿಯೊಂದು ಆ್ಯಪೇ ತಿಳಿಸ್ತದೆ ಸರ್ ನಮಗೆ. ಇದರಲ್ಲಿ ಆ್ಯಪಲ್ಲಿ ಮೋಸ ಆಗಿ ಅದು ಅನ್ನೋದು ಏನಂದ್ರೆ ಏನಿಲ್ಲ ಸರ್. ಯಾಕೆ ಅಂತಂದರೆ ಈಗ ಆನ್ ದಿ ವೇ ಬರ್ತಾ ಸರ್, ಈಗ 1000 ಕಿಲೋಮೀಟರ್ ಆರಿರುತ್ತೆ. ನೆಕ್ಸ್ಟು ನಾವು ಇದನ್ನು ಗ್ವಾಲಿಯರ್ಗೋ ಡೆಲ್ಲಿಗೋ ಹಾಕ್ತೀವಿ, ಆನ್ ದಿ ವೇ ಬರ್ತಾ ಹದ್ದು ಶಿಖರ ಅಟ್ಯಾಕ್ ಮಾಡ್ತು. ಅದನ್ನು ಯಾರು ಹೇಳೋಕ್ಕಾಗಲ್ಲ ಸರ್. ಹದ್ದು ಶಿಖರ ಅಟ್ಯಾಕ್ ಮಾಡಿದಾಗ ಈ ಬರ್ಡ್ ಆರಲ್ಲ. ಪಾರಿವಾಳ ಅಲ್ಲಿದೆ ಬಂತು ಅಂತ ಹೆಂಗೆ ಹೇಳ್ತಿರೋದು ನೀವು? ಇದು ತುಂಬ ಚೆನ್ನಾಗಿರೋ ಕ್ವಶನ್ ಸರ್ ನೀವು ಕೇಳಿದ್ದೀಗ, ತುಂಬ ಗುಡ್ ಕ್ವಶನ್ನು. ಹೇಗೆ ಅಂತಂದರೆ ಇದಕ್ಕೆ ನಾವು ಸಣ್ಣ ಮರಿ ಅಂದರೆ 10 ನಿಂದ 12 ದಿನದ ಮರಿಗಳಿಗೆ ಕ್ಲಬ್ಬಲ್ಲಿ ನಮಗೆ ರಿಂಗ್ ಕೊಡ್ತಾರೆ, ಮೆಂಬರ್ಗಳಿಗೆ ಮಾತ್ರ ರಿಂಗ್ ಕೊಡ್ತಾರೆ. ಅದನ್ನು ಏನು ಮಾಡ್ತೀವಿ ಅಂದರೆ 10 ರಿಂದ 12 ದಿನದ ಮರಿಗಳಿಗೆ ಚಿಕ್ಕ ಮರಿ ಇರುತ್ತಲ್ಲ, ಆವಾಗ ಈ ಥರ ರಿಂಗ್ ಹಾಕಿರ್ತೀವಿ. ಇದನ್ನು ಈ ರಿಂಗು ಎಲ್ಲೂ ಸಿಗೋಲ್ಲ, ಕ್ಲಬ್ಬಿಂದನೇ ಮೆಂಬರ್ಗಳಿಗೆ ಮಾತ್ರ ಕೊಡೋದು. ಇದನ್ನು ಚಿಕ್ಕ ಮರಿಲಿ ಹಾಕ್ಬಿಟ್ರೆ ಇದು ಬಿಚ್ಚಕ್ಕಾಗಲ್ಲ ಸರ್. ಕಾಲಿಲ್ಲಿ ಸಪೋರ್ಟ್ ಇದೆ, ಮತ್ತು ಕಾಲು ಕಟ್ ಮಾಡಬೇಕು ಇದು ರಿಂಗೇನಾರು ಬಿಚ್ಚಬೇಕು ಅಂತಂದರೆ. ಇದಕ್ಕೆ ಅಲ್ಲಿ ನಮ್ಮದು ಬ್ಯಾಸ್ಕೆಟಿಂಗ್ ಮಾಡ್ತಾರಲ್ಲ, ಇದಕ್ಕೊಂದು ಇದ್ರ ಮೇಲೆ ನಂಬರ್ ಹಾಕ್ತಾರೆ, ರಬ್ಬರ್ ಟ್ಯಾಗ್ ಥರ ಹಾಕ್ತಾರೆ, ಮತ್ತು ಸೀಲ್ ಹಾಕ್ತಾರೆ ಬರ್ಡ್ಗೆ. ಆ ಪ್ರೂಫಲ್ಲಿ ಬಂದಿದೆ ಅಂತ ಹೇಳ್ಬೋದು. ಈಗ ಅಭಿಮನ್ಯುಗೆ ಬಿದೋಗಿದೆ ಸರ್ ಅದ್ರದ್ದು ರೆಕ್ಕೆ, ತೋರಿಸ್ತೀನಿ ಅದ್ರದ್ದು ರೆಕ್ಕೆ. ಅಲ್ಲಿ KHPF ಡೆಲ್ಲಿ ಅಂತ ಹೊಡೆದಿದ್ದಾರೆ ನೋಡಿ, ಇದರಲ್ಲಿ KHPF ಡೆಲ್ಲಿ ಅಂತ ಇದೆ ನೋಡಿ, ಅಂದರೆ ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ ಡೆಲ್ಲಿ ರೇಸ್ ಅಂತ. ಇದು ಬಂದು ಆಗಲೇ ಇದು 2 ತಿಂಗಳಾಗಿದೆ ರೆಕ್ಕೆ ಬಿದ್ದು. ಇದು ಬರ್ಡಲ್ಲೇ ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ ಇದು ರೆಕ್ಕೆ ಎಲ್ಲ. ಅದು ಮೇ ಬಿ ಕುಡ್ಜು ಬೀಳ್ತಾ ಅದು ಆಟೋಮೆಟಿಕ್ಲಿ ರೆಕ್ಕೆ ಉದುರ್ತಾ ಹೋಗುತ್ತೆ ಸರ್. KHPF ಡೆಲ್ಲಿ, ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ ಡೆಲ್ಲಿ ರೇಸ್. ಈಗ ಚಿಕ್ಕ ಮರಿ ಇದ್ದಾಗ ಅದನ್ನು ಮರಿಗೆ ರಿಂಗ್ ಹಾಕ್ಬಿಡ್ತೀವಿ ಸರ್. ಓಕೆ, ರಿಂಗ್ ಹಾಕಿದ್ಮೇಲೆ ಇನ್ನು ಪರ್ಮನೆಂಟಾಗಿ ಅದೇ ಹಾಕೋದು. ಇದನ್ನು ನಂಬರ್ನೆಲ್ಲ ಅಲ್ಲಿ ಲ್ಯಾಪ್ಟಾಪಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡು ಇದೇ ನಂಬರ್ನ ಇದ್ರ ಮೇಲೆ ಒಂದು ರಬ್ಬರ್ ಟ್ಯಾಗ್ ಹಾಕಿ ಸೀಲ್ ಹೊಡೆದು ಎಲ್ಲ ಮಾಡ್ತೀವಿ. ಅದನ್ನು ಬಂದ ತಕ್ಷಣ ನಮ್ಮದು ಆ್ಯಪ್ ಇದೆ, ಒಂದು ಆ್ಯಪಲ್ಲಿ ಇದ್ರದ್ದು ಅವರು ರಬ್ಬರ್ ಹಾಕಿರ್ತಾರಲ್ಲ, ಆ ರಬ್ಬರ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ರೆ ನಮ್ದು ಇಷ್ಟೇ ಪ್ಲೇಸ್, ಅದೇ ಆ್ಯಪೇ ತೋರಿಸುತ್ತೆ ಇಷ್ಟು ನಿಮಿಷಕ್ಕೆ ಬಂದಿದೆ, ಇಷ್ಟೇ ವೆಲಾಸಿಟಿ ಇದೆ, ಇಷ್ಟೇ ಡಿಸ್ಟೆನ್ಸ್ ಇದೆ ಇವ್ರಿಗೆ, ಇದೇ ಲಾಫ್ಟ್, ಇವ್ರದೇ ಬರ್ಡ್ ಅಂತ ಎಲ್ಲ ಪ್ರತಿಯೊಂದು ಆ್ಯಪೇ ತಿಳಿಸ್ತದೆ ಸರ್ ನಮಗೆ. ಇದರಲ್ಲಿ ಆ್ಯಪಲ್ಲಿ ಮೋಸ ಆಗಿ ಅದು ಅನ್ನೋದು ಏನಂದ್ರೆ ಏನಿಲ್ಲ ಸರ್. ಕರೆಕ್ಟಾಗಿ ಏನಿದೆ ಅದೇ ತೋರಿಸುತ್ತೆ ಆ್ಯಪು. ಈಗ ಡೆಲ್ಲಿನಲ್ಲಿ ಬಿಟ್ಟಾಗ ಅದು ಸೀಲ್ ಹಾಕಿ ಬಿಟ್ಟಿರೋದು ಸರ್. ಬಂದಮೇಲೆ ಅದನ್ನು ನೀವು ಇಮಿಡಿಯೇಟ್ ಆಗಿ ಅದನ್ನು ನಾವು ಅಲ್ಲಿಗೆ ಅಪ್ಲೋಡ್ ಮಾಡ್ಬೇಕು ಸರ್. ಆ್ಯಪ್ ಇದೆ, ಅದಕ್ಕೆ ಅಪ್ಲೋಡ್ ಮಾಡಬೇಕು. ಮತ್ತು ನಮ್ಮದು ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ ಅಂತಿದೆ, ಅದಕ್ಕೆ ಒಂದು ವಿಡಿಯೋ ಫೋಟೋ ಅಪ್ಲೋಡ್ ಮಾಡ್ಬೇಕು ಸರ್. ಬಂದ ತಕ್ಷಣ ಇದು ನೀವೀಗ ಜಸ್ಟಿಗೆ ನೀವು ಅದ್ರ ತಂದೆ ತಾಯಿನ ತಂದು ಬ್ರೀಡ್ ಮಾಡ್ತೀರಾ? ಓಕೆ ಸರ್. ಬ್ರೀಡ್ ಮಾಡಿದ ಮೇಲೆ ಅದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ನಿಜ ಸರ್. ಅದಕ್ಕೆ ನೀವು ಹಾರಿಸೋದಕ್ಕೆ ಯಾವ ಥರ ಟ್ರೈನಿಂಗ್ ಮಾಡ್ತೀರ? ಅಂದರೆ ಸರ್ ಇದನ್ನು ಬಂದು ನಾವು ಡಿಸೆಂಬರ್ ಎಂಡಲ್ಲಿ ರೇಸ್ ಸ್ಟಾರ್ಟ್ ಆಗುತ್ತೆ ನಮ್ಮದು. 25 ಅಂದರೆ ಇಯರ್ ಎಂಡ್ಗೆ ಸ್ಟಾರ್ಟ್ ಆಗುತ್ತೆ ರೇಸು. ಆವಾಗ ಇನ್ನೊಂದು 1.5 hour ಬ್ಯಾಕು 10 ಕಿಲೋಮೀಟ್ರ್ ರೇಸು. ಅಂದರೆ ಫಸ್ಟು 10 ಕಿಲೋಮೀಟ್ರ್ ತಗೊಂಡೋಗ್ಬಿಡ್ತೀವಿ ಮನೆಯಿಂದ, ಅಂದರೆ ನಮ್ಮ ಸ್ಕೂಟ್ರ್ ಪರ್ಸ್ನಲಾಗಿ ನಾವೇ ಮಾಡ್ಕೊತೀವಿ. ಆಮೇಲೆ 20 ಕಿಲೋಮೀಟ್ರ್ ಮಾಡ್ತೀವಿ ನೆಕ್ಸ್ಟ್ ರೇಸು. ಅಂದರೆ ವಾರ ಒಂದೊಂದು ರೇಸ್ ಮಾಡ್ಕೊತೀವಿ. 30 ಕಿಲೋಮೀಟ್ರು, 50 ಕಿಲೋಮೀಟ್ರು, 50ರಿಂದ 70 ಕಿಲೋಮೀಟ್ರು, 70ರಿಂದ 100 ಕಿಲೋಮೀಟ್ರು, 100ರಿಂದ 150 ಕಿಲೋಮೀಟ್ರ್ ಗಂಟು ಮಾಡ್ಕೊತೀವಿ. 150 ಕಿಲೋಮೀಟ್ರ್ ಆದಮೇಲೆ ಕರೆಕ್ಟಾಗಿ ರೇಸ್ಟ್ ಎಂಡ್ ಅದಕ್ಕೆ ಬರುತ್ತೆ. ನಮ್ಮ ಕ್ಲಬ್ಬಿಂದ 150 ಕಿಲೋಮೀಟ್ರನ್ನ ಕ್ಲಬ್ ಟಾಸ್ ಅಂತ ಮಾಡ್ತೀವಿ. ಏನು ಕ್ಲಬ್ ಟಾಸ್ ಮಾಡೋದು ಅಂತಂದರೆ ಈ ಥರ ಹಿಂಗಿರುತ್ತೆ, ಈ ಥರ ಆ್ಯಪ್ ಯೂಸ್ ಮಾಡಬೇಕು, ಈ ಥರ ಸ್ಟಿಕ್ಕರಿಂಗ್ ಹಾಕ್ತೀವಿ ರೇಸ್ ಟೈಮಲ್ಲಿ, ನೀವೆಲ್ಲ ಕನ್ಫ್ಯೂಸ್ ಆಗೋದು ಬೇಡ ಅಂತ ಕ್ಲಬ್ ಟಾಸ್ ಅಂತ ಮಾಡ್ತೀವಿ. ಕ್ಲಬ್ ಟಾಸು 150 ಕಿಲೋಮೀಟ್ರಿಗೆ ಇಲ್ಲ 180 ಕಿಲೋಮೀಟ್ರಿಗೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಈ ಥರ ಅಂತ ಅನೌನ್ಸ್ಮೆಂಟ್ ಎಲ್ಲ ಆದಮೇಲೆ 200 ಕಿಲೋಮೀಟ್ರ್ ಫಸ್ಟು ರೇಸ್ ಸ್ಟಾರ್ಟ್ ಆಗುತ್ತೆ ಸರ್. 200 ಕಿಲೋಮೀಟ್ರ್ ಆದಮೇಲೆ 320 ಕಿಲೋಮೀಟ್ರ್ ಸೆಕೆಂಡ್ ರೇಸ್ ಆಗುತ್ತೆ. 450 ಸಮಥಿಂಗ್ ಕಿಲೋಮೀಟ್ರು 3ನೇ ರೇಸ್ ಆಗುತ್ತೆ. 550 ಕಿಲೋಮೀಟ್ರ್ 4ನೇ ರೇಸ್ ಆಗುತ್ತೆ. 750 ಬಂದು 5ನೇ ರೇಸ್ ಆಗುತ್ತೆ ಸರ್. ಆಮೇಲೆ 1000 ರೇಸ್ ಮಾಡ್ತೀವಿ 6ನೇ ರೇಸು. 1000 ರೇಸ್ ಆದಮೇಲೆ ಗ್ವಾಲಿಯರ್ ರೇಸ್ ಅಂತ ಮಾಡ್ತಾರೆ. ಅಂದರೆ ಈ ಅಭಿಮನ್ಯು ಆದಾಗ ಗ್ವಾಲಿಯರ್ ಮಾಡಿಸಿಲ್ಲ, ಡೈರೆಕ್ಟ್ ಡೆಲ್ಲಿ ರೇಸ್ ಆದಿತ್ತು. ಒಟ್ಟು ಒಂದು 6ರಿಂದ 7 ರೇಸ್ ಮಾಡ್ಬೋದು ಸರ್. ಈಗ 1000 ಡೆಲ್ಲಿಂದ ಬಿಡ್ತಾರೆ? 1000 ಚಿಂದ್ವಾರ ಅಂತ ಒಂದು ಊರಿದೆ ಸರ್, ಅಲ್ಲಿಂದ ಬಿಡ್ತಾರೆ. ಅಂದರೆ ಮಹಾರಾಷ್ಟ್ರ ಮಧ್ಯ ಅಲ್ಲಿಗೆ ಹೋಗುತ್ತೆ ಸರ್, ಚಿಂದ್ವಾರ ಅಂತ. 750 ಅದಿಲಾಬಾದ್ ಅಂತ ಒಂದಿದೆ ಊರು, ಅಲ್ಲಿ ಬಿಡ್ತಾರೆ ಸರ್. ಓಕೆ. ಈಗ 1000 ಮೇಲೆ ಅಂದರೆ ನೀವು ಇದರಿಂದ ಇಲ್ಲಿ ಡೆಲ್ಲಿ ಗ್ವಾಲಿಯರ್ ಅಂತ ಆಗುತ್ತೆ. 1000 ಆದಮೇಲೆ ಓಕೆ, ಗ್ವಾಲಿಯರ್ ಆದಮೇಲೆ ಡೆಲ್ಲಿ ಅದೇ ಫೈನಲ್ ರೇಸ್ ಸರ್. ಓಕೆ. ಈಗ ನೆಕ್ಸ್ಟ್ ಇಯರ್ಗೂ ಇದಕ್ಕೆ ಡೆಲ್ಲಿ ರೇಸ್ಗೆ ಬಿಡ್ತಾ ಇದ್ದೀರಿ? ಅಂದರೆ ಸರ್ ಹೇಳೋಕ್ಕಾಗಲ್ಲ ಸರ್.
ಯಾವ ಬರ್ಡ್ ಏನು ಅಂತ ಯಾರೂ ಹೇಳೋಕ್ಕಾಗಲ್ಲ ಈ ಶೋಕಲ್ಲಿ. ನಾನು ಇದೇ ಬರ್ಡ್ನ ಈ ಡೆಲ್ಲಿ ಗಂಟ ಆರಿಸಿ ಹಿಡಿತೀನಿ ಅನ್ನೋದು ಯಾರೂ ಹೇಳೋಕ್ಕಾಗಲ್ಲ ಸರ್. ಇದು ಹೆಂಗೆ ಅಂದರೆ ಈ ಶೋಕ್ ಹೆಂಗೆ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವ ಟೈಮಲ್ಲಾದ್ರು ಹೊಡಿಬೋದು, ಯಾವ ಟೈಮಲ್ಲಾದ್ರು ಓದ್ಬೋದು ಸರ್. ಅದು ಆ ಥರ ಇದು ಶೋಕ್ ಬರುತ್ತೆ ಅಂತ ಗ್ಯಾರಂಟಿಯಾಗಿ ಹಾಕ್ಬೋದು ಸರ್. ಬಂದೇ ಬರುತ್ತೆ ಅಂತ ಇದೇ ಬರ್ಡ್ ಚಿಕ್ಕ ಮರಿಯಿಂದ ಇದು ಡೆಲ್ಲಿ ಆರುತ್ತೆ ಅನ್ನೋ ಯಾರು ಹೇಳೋಕ್ಕಾಗಲ್ಲ ಸರ್ ಈ ಶೋಕಲ್ಲಿ. ಇದನ್ನು ಯಾಕೆ ಹೇಳೋಕ್ಕಾಗಲ್ಲ? ಯಾಕೆ ಅಂತಂದರೆ ಈಗ ಆನ್ ದಿ ವೇ ಬರ್ತಾ ಸರ್, ಈಗ 1000 ಕಿಲೋಮೀಟರ್ ಆರಿರುತ್ತೆ. ನೆಕ್ಸ್ಟು ನಾವು ಇದನ್ನು ಗ್ವಾಲಿಯರ್ಗೋ ಡೆಲ್ಲಿಗೋ ಹಾಕ್ತೀವಿ, ಆನ್ ದಿ ವೇ ಬರ್ತಾ ಹದ್ದು ಶಿಖರ ಅಟ್ಯಾಕ್ ಮಾಡ್ತು. ಅದನ್ನು ಯಾರು ಹೇಳೋಕ್ಕಾಗಲ್ಲ ಸರ್. ಹದ್ದು ಶಿಖರ ಅಟ್ಯಾಕ್ ಮಾಡಿದಾಗ ಈ ಬರ್ಡ್ ಆರಲ್ಲ, ಸತ್ತೋಗೋ ಚಾನ್ಸಸ್ ತುಂಬ ಇದೆ. ಮತ್ತು ಅದು ಸುಸ್ತಾದಾಗ ಅಲ್ಲಿ ಇಲ್ಲಿ ಕೂತ್ಕೊಂಡಾಗ ಬೇರೆಯವ್ರ ಕೈಗೆ ಸಿಕ್ಕಿ ಮತ್ತು ಇದು ಕೊತ್ತಿ ಮತ್ತು ಮನೆ ಅಲ್ಲಿ ಇಲ್ಲಿ ಕೂತ್ಕೊಬಿಟ್ಟಾಗ ರೆಸ್ಟ್ ಬೇಕಲ್ಲ ಸರ್, ರೆಸ್ಟ್ಗೆ ಆಗ ಚಾನ್ಸಸ್ ತುಂಬ ಇದೆ ಸರ್. ಆ ಥರ ಆಗೋಂಥ ತುಂಬ ಚಾನ್ಸಸ್ ಇದೆ. ಓಕೆ, ಇದು 2024ರಲ್ಲಿ ಇದು ಮೊದಲನೇ ಬಾರಿ ಸರ್ ಇದು. ಓಕೆ, ರೆಕಾರ್ಡ್ ಇವತ್ತವರೆಗೂ 1790 ಕಿಲೋಮೀಟರ್ ನಮ್ಮ ಕರ್ನಾಟಕದಲ್ಲಿ ಯಾವ ಪಾರೋಳನೂ ಹಾರಿಲ್ಲ ಸರ್. ಇದೇ ಫಸ್ಟ್ ಟೈಮ್ ಅಭಿಮನ್ಯು ಹಾರಿರೋದು, ಇದೇ ಫಸ್ಟ್ ವರ್ಷ ಸರ್. ಇಡೀ ನಿಮ್ಮ ಈ ಹೋಮರ್ ಶೋಕಲ್ಲಿ 1790 ಕಿಲೋಮೀಟರ್ ಹಾರಿರೋ ಪಾರಿವಾಳ ನಮ್ಮ ಅಭಿಮನ್ಯು ಒಂದೇ ಸರ್. ಇದು ಒಂದೇನಿದೆ. ಪಕ್ಕದ ಗ್ರಾಮದವ್ರದ್ದು ಹಾರಿದೆ ಅಂದ್ರೆ 2.5-3 ಕಿಲೋಮೀಟರ್ ಕಮ್ಮಿ ಇದೆ ಅವ್ರದ್ದು ಅಷ್ಟೇ. ಬಟ್ ಇದು ಜಾಸ್ತಿ ಡಿಸ್ಟೆನ್ಸ್ ತುಂಬಾ ಟಾಪ್ ಅಂದ್ರೆ ಇದೊಂದೇ ಸರ್. ಅಂದ್ರೆ ಯಂಗ್ ಬರ್ಡಲ್ಲಿ ಹಾರಿರೋದು ಇದೇ ತುಂಬಾ. 1 ವರ್ಷದ ಪಕ್ಷಿ, 1 ವರ್ಷದ ಅಭಿಮನ್ಯು ಸರ್. ನೀವು ಸಾಕಿರುವಂಥ ಹೋಮರ್ ಪೀಸನ್ಗಳಿಗೆ ಹಾಂ ಸರ್, ಯಾವ ರೀತಿ ದಿನಚರಿ ಇರುತ್ತೆ? ಆ ಫುಡ್ ಯಾಕೆ ಕೊಡ್ತೀರಿ, ನೀರು ಯಾಕೆ ಕೊಡ್ತೀರ? ಅಂದರೆ ಸರ್ ಬೆಳಿಗ್ಗೆ ಒಂದು 6-6:30 ಎದ್ದು 1.5 ಅವರ್ ಫ್ಲೈಯಿಂಗ್ ಮಾಡಿಸ್ತೀನಿ ಮನೆ ಮೇಲೆ. ಆದ ಒಂದು 2 ನಿಮಿಷಕ್ಕೆ ಟ್ರ್ಯಾಪಿಂಗ್ ಆಗ್ತಾವೆ ಬರ್ಡು. ಟ್ರ್ಯಾಪಿಂಗ್ ಆದ ಒಂದು 10 ನಿಮಿಷಕ್ಕೆ ಮೇವು ಕೊಡ್ತೀನಿ. ಮೇವು ಅಂತಂದರೆ ಒಂದು 20-24 ಥರ ಕಾಳುಗಳು ಕೊಡ್ತೀನಿ. ಓಕೆ, ಮೇವು ಹಾಕ್ತೀನಿ. ಮತ್ತು ದಿನಕ್ಕೆ ಒಂದೇ ಟೈಮ್ ಮಾತ್ರ ರೇಸರ್ಗೆ ಹಾಕೋದು. ಈ ರೇಸ್ ಆರುವಂಥ ಪಾರಿವಾಳಗಳಿಗೆ ಮಾತ್ರ ಒಂದೇ ಟೈಮ್ ಕೊಡೋದು. ಬ್ರೀಡಿಂಗ್ ಪರ್ಪೋಸಲ್ಲಿ ಬ್ರೀಡಿಂಗ್ ಆಗಿತ್ತು ಅಂದರೆ 2 ಟೈಮ್ ಇಲ್ಲ 3 ಟೈಮ್ಸ್ ಕೊಡ್ಬೋದು. ಯಾಕೆಂದರೆ ಮರಿಗಳಿಗೆ ಮೇವು ಕೊಡಬೇಕಲ್ಲ, ಅದರಿಂದ 2-3 ಸಲ ಕೊಡ್ಬೋದು. ರೇಸರ್ಗೆ ಮಾತ್ರ ಬೆಳಗ್ಗೆ ಒಂದೇ ಸಲ ಸರ್ ಕೊಡೋದು. ಬೆಳಗ್ಗೆ ಒಂದು ಸಲ ಮೇವು ಮತ್ತು ನೀರು ಕೊಟ್ಬಿಟ್ರೆ ಆಯಿತು, ಮತ್ತು ತಿರ್ಗಾ ಸಂಜೆ ಒಂದು ಸಲ ನೀರು ತೋರಿಸ್ಬಿಟ್ರೆ ಆಯಿತು ಸರ್ ಇದ್ರದ್ದು. ಓಕೆ, ಅಷ್ಟೇ, ಬೇರೆ ಏನು? ಅಷ್ಟೇ ಸರ್. ಇನ್ನು ಮಧ್ಯೆ ಅಂದರೆ ಮಾಮೂಲಿ ಮೇವಿಗೆ ಮೆಡಿಸನ್ನು ಸಣ್ಣ ಪುಟ್ಟ ಅವು ಇರುತ್ತವೆ ಅಂತಂದರೆ ಅದು ರೇಸ್ ಟೈಮಲ್ಲಿ ಕೊಟ್ಕೋತೀವಿ ಸರ್ ಅದನ್ನು. ಓಕೆ, ಇದು ಫುಡ್ಡಲ್ಲಿ ಅಂದರೆ ಯಾವ ಥರ ಕಾಳುಗಳು ಕೊಡ್ತೀರಿ ನೀವು ಅಂತಂದರೆ ಸರ್? ಕಾಳುಗಳು ಬಿಳಿ ಜೋಳ, ಸಜ್ಜೆ, ನವಣೆ, ಸೂರ್ಯಕಾಂತಿ, ಹಸಿರು ಬಟಾಣಿ, ಬಿಳಿ ಬಟಾಣಿ, ಸಜ್ಜೆ, ನವಣೆ ಮತ್ತು ಕಡಲೆಕಾಳು, ಕಡಲೆ ಬೀಜ, ಈ ಥರ ಒಂದು 20-24 ಥರ ಕಾಳುಗಳು ಕೊಡ್ತೀವಿ ಸರ್. ಅದಕ್ಕೆ ಏನಾದ್ರು ಕಾಯಿಲೆಗಳೇನೋ ಬರ್ತಾವೆ ಇದಕ್ಕೆ? ಸರ್ ಕಾಯಿಲೆ ಬರೋ ಚಾನ್ಸಸ್ ತುಂಬ ಇದೆ ಸರ್. ಬರ್ತವೆ ಅಂದರೆ ನಾವು ಬಂದ ತಕ್ಷಣ ಇಮಿಡಿಯೇಟ್ಲಿ ಅದನ್ನು ಏನಾಗಿದೆ ಅನ್ನೋದು ನಾವು ನೋಡ್ಕೊಂಡು ಬೇಗ ಅವಕ್ಕೆ ಟ್ಯಾಬ್ಲೆಟ್ಸು ಮತ್ತು ಇನ್ನೊಂದು ಏನೋ ಅದಕ್ಕೆ ನಾವು ನೋಡ್ಕೋಬೇಕು ಸರ್. ಬೇಗ ಜಾಸ್ತಿ ನೆಗ್ಲೆಕ್ಷನ್ ಮಾಡ್ತು ಅಂದರೆ ಒಂದು ಬರ್ಡಿಂದ ಒಂದು ಬರ್ಡ್ಗೆ ಅಟ್ಯಾಕ್ ಆಗಿ ಸ್ವಲ್ಪ ತುಂಬ ಹಾಳಾಗೋ ಚಾನ್ಸಸ್ ಇದೆ ಸರ್. ಓಕೆ, ಬಂದರೆ ಯಾವ ಥರ ಕಾಯಿಲೆಗಳು ಬರ್ತವೆ ಸರ್? ಅಂದರೆ ಸರ್ ಬಂದರೆ ಅಂದರೆ ಕತ್ತಿನ ರೋಗ ಜಾಸ್ತಿ ಬರುತ್ತೆ ಬರ್ಡ್ಸ್ಗೆ. ಕತ್ತಿಗಳು ಸ್ವಲ್ಪ ಹಿಂಗೆ ಸ್ವಲ್ಪ ಇದು ಮಾಡ್ಕೊಂಡು ಆ ಥರ. ಆಮೇಲೆ ಸ್ವಲ್ಪ ಬರ್ಡು ಸುಸ್ತಾಗೋ ಥರ ಆ ಥರ. ಮತ್ತು ಒಂದು ಬರ್ಡಿಂದ ಒಂದು ಬರ್ಡ್ಗೆ ಬೇಗ ಅಟ್ಯಾಕ್ ಆಗುತ್ತೆ ಸರ್. ಈ ಪಿಜನ್ಸ್ಗಳಲ್ಲಿ ಬೇಗ ಅಟ್ಯಾಕ್ ಆಗೋಗುತ್ತೆ ಬರ್ಡ್ಸ್ಗಳಿಗೆ. ಅದು ನಾವು ಕೇರ್ಫುಲ್ಲಾಗಿ ಇದನ್ನು ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕು ಸರ್. ಓಕೆ.